ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಇವತ್ತು ನಮ್ಮ ಹನುಮಂತಪುರ ಪಂಚಾಯಿತಿಯಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ನ ಒಂದು ಅನುದಾನ 1.5 ಕೋಟಿ ವೆಚ್ಚದಲ್ಲಿ ಒಂದು ಒಣ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಇವತ್ತು ನಾವೆಲ್ಲರೂ ಕೂಡ ನಮ್ಮ ಪಂಚಾಯಿತಿಯ ಹಿರಿಯರು ಮುಖಂಡರು ಮತ್ತು ಊರಿನೆಲ್ಲ ಮುಖಂಡರು ಸೇರಿ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ನಮ್ಮ ಸ್ವಚ್ಛ ಭಾರತವನ್ನು ನಾವು ಮಾಡಬೇಕು, ನಮ್ಮ ನಿರ್ಮಾಣವನ್ನು ಮಾಡಬೇಕು, ನಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛತೆಯಿಂದ ಕಾಪಾಡಬೇಕು ಅಂತ ನಾವೆಲ್ಲರೂ ಸೇರಿ ಇವತ್ತು ಒಂದು 1.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗುವಂಥ ಒಂದು ವಿಲೇವಾರಿ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೀವಿ. ಸಾರ್ವಜನಿಕರು ಕೂಡ ಮನವಿ ಮಾಡ್ತಾಯಿದ್ದೀವಿ. ಇವತ್ತು ಏನು ನಮ್ಮ ಪಂಚಾಯತಿಂದ ಆಟೋ ಟಿಪ್ಪರ್ ಕಸದ ಆಟೋ ಟಿಪ್ಪರ್ ಬರುತ್ತೆ, ಅದರಲ್ಲಿ ಒಣ ತ್ಯಾಜ್ಯ ಮತ್ತು ಇದನ್ನು ಎರಡನ್ನೂ ಕೂಡ ನಾವು ಬೇರ್ಪಡಿಸಿ ನಾವು ಕಸವನ್ನು ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ನಾನು ಮನವಿಯನ್ನು ಮಾಡ್ತಾಯಿದ್ದೀನಿ. ಕಸವನ್ನು ಹೊರಗಡೆ ಅಕ್ಕಪಕ್ಕದಲ್ಲಿ ಹಾಕ್ದಲೇ ಇವತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣನೂ ಕೂಡ ನಾವು ಇದು ಮಾಡ್ಕೋಬೇಕು. ಇವತ್ತಾಗಲೇ ತಾವು ನೋಡ್ತಾ ಇದ್ದೀರಿ, ಇವತ್ತು ಕಾಯಿಲೆಗಳು ಕೂಡ ಹಲವಾರು ಒಂದು ಜ್ವರ ಒಂದು ಬರೋಂಥ ಒಂದು ಇದು ಕೂಡ ಇದೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣನೂ ಕೂಡ ನಾವು ಸ್ವಚ್ಛತೆಯನ್ನು ಇಟ್ಕೊಬೇಕು. ಗಿಡ ಇದನ್ನು ಕೂಡ ಬೆಳೆದರೂ ಕೂಡ ನಾವು ನಮ್ಮ ವೈಯಕ್ತಿಕವಾಗಿ ಎಲ್ಲ ಒಂದು ವಾತಾವರಣನ ಚೆನ್ನಾಗಿ ಇಟ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಕೂಡ ಮನವಿಯನ್ನು ಮಾಡ್ತೀವಿ.